9ನೇ ತರಗತಿ ವಿಜ್ಞಾನ ವಿಷಯ ಅಧ್ಯಾಯ 5 ಜೀವದ ಮೂಲ ಘಟಕ. ಈ ಒಂದು ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ. ಈಗಾಗಲೇ ಒಂದು ಚಾಪ್ಟರ್ ಮೇಲೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರು. ಇದು TET, PSTR, ಅದೇ ರೀತಿಯಾಗಿ GPSTR, HSTR ಮತ್ತು ಕರ್ನಾಟಕದಲ್ಲಿ ನಡೀತಕ್ಕಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಉಪಯುಕ್ತವಾದ ಚಾಪ್ಟರ್ ಅಂತ ಹೇಳ್ತಾ ಮೊದಲನೇ ವಿಷಯ ನೋಡೋಣ. ಮೊದಲನೇ ವಿಷಯ ಜೀವಕೋಶದ ಆವಿಷ್ಕಾರ, ಡಿಸ್ಕವರಿ ಆಫ್ ದ ಸೆಲ್ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಜೀವಕೋಶದ ಆವಿಷ್ಕಾರವನ್ನ ಯಾರು ಮಾಡಿದ್ರು? ಹಾಗಾದ್ರೆ ಜೀವಕೋಶವನ್ನ ಮೊದಲಾಗಿ ಕಂಡುಹಿಡಿದವರು ಯಾರು? ಒಂದು ಪ್ರಶ್ನೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಈಗಾಗಲೇ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಜೀವಕೋಶವನ್ನ 1665ರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1665ರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂತಹ ಮನೋವಿಜ್ಞಾನಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಜೀವಕೋಶದ ಆವಿಷ್ಕಾರವನ್ನ 1665ರಲ್ಲಿ ರಾಬರ್ಟ್ ಹುಕ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಕಾರ್ಕ್ನ ತೆಳುವಾದ ಪದರವನ್ನ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾವ ಒಂದು ತೆಳುವಾದ ಪದರವನ್ನ ಅಂತೇಳಿ ಪ್ರಶ್ನೆಗಳು ಇದ್ರ ಮೇಲೆಯೂ ಸಹ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಕಾರ್ಕ್ನ ತೆಳುವಾದ ಪದರವನ್ನ ತಾನೇ ಅಂದ್ರೆ ಸ್ವತಃ ತಯಾರಿಸಿದ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅದು ಜೇನುಗೂಡಿನ ಸಣ್ಣ ಕೋಳೆಗಳಂತಹ ರಚನೆಯನ್ನ ಹೊಂದಿರುವುದನ್ನ ಕಂಡು ಬರುತ್ತದೆ. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸಣ್ಣ ಕೋಣೆಗಳಿಗೆ ಅವರು ಏನೆಂದು ಹೆಸರನ್ನ ಇಟ್ಟರು ಅಥವಾ ಏನೆಂದು ಕರೆದ್ರು ಅಂತೇಳಿ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಏನೆಂದು ಕರೆದ್ರು ಅಂದ್ರೆ ಸೆಲ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ಸೆಲ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಲ್ಯಾಟಿನ್ ಭಾಷೆಯ ಪದ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಹಾಗಾಗಿ ಗೊತ್ತಿರಬೇಕು. ಸೆಲ್ ಅಂದ್ರೆ ಸಣ್ಣ ಕೋಣೆ ಅಂತ ಅರ್ಥ. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೀವಕೋಶದ ಆವಿಷ್ಕಾರದ ಬಗ್ಗೆ ಇನ್ನೊಂದು ಬಾರಿ ನೋಡೋದಾದ್ರೆ ವೇಗವಾಗಿ ಈ ಒಂದು ಜೀವಕೋಶದ ಆವಿಷ್ಕಾರವನ್ನ 1665ರಲ್ಲಿ ರಾಬರ್ಟ್ ಹುಕ್ ಅವರು ಸ್ವತಃ ತಯಾರಿಸಿದ ತನ್ನ ಸೂಕ್ಷ್ಮದರ್ಶಕದಲ್ಲಿ ಈ ಒಂದು ಕಾರ್ಕ್ನ ತೆಳುವಾದ ಪದರವನ್ನ ವೀಕ್ಷಿಸ್ತಾರೆ. ಅದು ವೀಕ್ಷಿಸಿದಾಗ ಅದು ಜೇನುಗೂಡಿನ ಸಣ್ಣ ಕೋಣೆಗಳಂತಹ ರಚನೆಯನ್ನ ಹೊಂದಿರುವುದು ಇವರಿಗೆ ಕಂಡು ಬರುತ್ತದೆ. ಇದನ್ನೇ ಅವರು ಏನೆಂದು ಹೆಸರಿಡ್ತಾರಂದ್ರ ಸೆಲ್ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಸೆಲ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಪದ. ಅದೇ ರೀತಿಯಾಗಿ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದ್ರೆ ಸಣ್ಣ ಕೋಣೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಇದ್ರ ಮೇಲೆಯೂ ಕೂಡ ಈ ಒಂದು ವಿಷಯದ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಹೇಗೆ ಬರ್ಬೋದು ಅಂತ ಹೇಳಿ ನೋಡೋದಾದ್ರೆ ಜೀವಕೋಶವನ್ನ ಮೊದಲಾಗಿ ಕಂಡು ಹಿಡಿದವರು ಯಾರು ಅಥವಾ ಜೀವಕೋಶದ ಪಿತಾಮಹ ಅಥವಾ ಜೀವಕೋಶವನ್ನ ಯಾರು ಕಂಡು ಹಿಡಿದ್ರು ಅಂತ ಹೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾರು ಅಂದ್ರೆ ರಾಬರ್ಟ್ ಹುಕ್ ಅವರು. ಅದೇ ರೀತಿಯಾಗಿ ಜೀವಕೋಶವನ್ನು ಯಾವ ವರ್ಷದಲ್ಲಿ ಕಂಡು ಹಿಡಿದರು? ಯಾವಾಗ ಅಂದ್ರೆ 1665ರಲ್ಲಿ ಕಂಡು ಹಿಡಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ರಾಬರ್ಟ್ ಹುಕ್ ಅವರು ಯಾವ ವಸ್ತುವನ್ನು ವೀಕ್ಷಿಸಿ ಸೆಲ್ ಎಂದು ಹೆಸರಿಟ್ಟರು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಒಂದು ವಸ್ತುವನ್ನ ವೀಕ್ಷಿಸಿ ಸೆಲ್ ಎಂದು ಹೆಸರಿಟ್ಟರು ಅಂದ್ರೆ ಕಾರ್ಕ್ ಅಂತಕ್ಕಂಥದ್ದು. ಹಾಗಾದ್ರೆ ಕಾರ್ಕ್ ಅನ್ನ ಯಾವುದಕ್ಕೆ ಹೋಲಿಸಿದ್ರು ಅಂತೇಳಿ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಜೇನುಗೂಡಿಗೆ ಅಥವಾ ಜೇನುಗೂಡಿನ ಒಂದು ರಚನೆಗೆ ಅವರು ಹೋಲಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸೆಲ್ ಪದದ ಅರ್ಥ ಬಂದ್ಬಿಟ್ಟು ಸಣ್ಣ ಕೋಣೆ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಬರ್ಟ್ ಹುಕ್ ಅವರು ಕಂಡು ಹಿಡಿದಂತಹ ಕೋಶಗಳು ಯಾವ ರೀತಿಯವು ಅಂದ್ರೆ ಈ ಪ್ರಶ್ನೆಗೂ ಸಹ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇವು ಯಾವ ರೀತಿಯ ಕೋಶಗಳು ಅಂದ್ರೆ ಸತ್ತ ಕೋಶಗಳು, ಡೆಡ್ ಸೆಲ್ಸ್ ಅಂತ ಹೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.